ಬಿಂಬಳಕಾಯಿನ ಹಾಕಿಬಿಟ್ಟು ಒಣ ಸಿಗಡಿನ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವತ್ತು ಒಂದು ಸಾಂಬಾರು ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಬಿಂಬಳಕಾಯಿ ಹಾಗೂ ಒಣ ಸಿಗಡಿ ಸಾಂಬಾರು. ಈ ಸಾರು ಮಾಡೋಕ್ಕೆ ಕೊಬ್ಬರಿ, ಅರಿಶಿನ ಪುಡಿ, ಕೊತ್ತಂಬರಿ ಕಾಳು, ಒಣಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ. ಜೊತೆಗೆ ನೋಡಿ, ಒಣ ಸಿಗಡಿ ಇಷ್ಟಿತ್ತು ಅಷ್ಟು ತೊಗೊಂಡಿದ್ದೀನಿ. ಈಗ ಇದ್ರದ್ದು ಬಾಲ ಮತ್ತು ಇಲ್ಲಿ ತಲೆಯ ಭಾಗನ ತೆಗೆದುಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇತ್ತು ಅಂದರೆ ಹಾಕ್ಕೊಳ್ಳಿ, ನಂತರ ಇಷ್ಟೇ ಇದ್ದಿತ್ತು ಇಷ್ಟೇ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಇಷ್ಟು ತೆಗೆದಾದ್ಮೇಲೆ ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಒಂದು 2-3 ಸಾರಿ ಇದನ್ನು ನೀರು ಹಾಕಿ ತೊಳಿಬೇಕಾಗುತ್ತೆ. ಅಷ್ಟರಲ್ಲಿ ನಮ್ಮ ಮಸಾಲೆ ಕೂಡ ರುಬ್ಬಾಗಿದೆ. ನೋಡಿ, ತೊಳಿತಾ ಇದ್ದೀನಿ. ನಂತರದಲ್ಲಿ ರುಬ್ಬಿರುವಂಥ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ಎಷ್ಟು ನುಣ್ಣಗಿರುತ್ತೋ ಅಷ್ಟು ನಮಗೆ ಈ ಒಂದು ಸಾಂಬಾರು ಚೆನ್ನಾಗಿ ಬರುತ್ತೆ. ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬಿಂಬಳಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ಅದನ್ನು ಕೂಡ ಈಗ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಅಂದರೆ ಉದ್ದುದ್ದನ್ನು ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ತೊಳೆದಿರುವಂಥ ಸಿಗಡಿನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಹಸಿ ಸಿಗಡಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬಂದರೆ ಸೂಪರ್ ಸಿಂಪಲ್ಲಾಗಿರುವ ಬಿಂಬಳಕಾಯಿ ಮತ್ತು ಸಿಗಡಿಯ ಒಂದು ಸಾರು ರೆಡಿಯಾಗುತ್ತೆ. ನೀವು ಈ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ.